ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಜೋಳದ ಹಿಟ್ಟಿನ ತಂದೂರಿ ರೋಟಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬಂದು ಬರ್ರಿ. ನೋಡಿರಿ, ನಾನೀಗ ಆಲ್ರೆಡಿ ಮಾಡಿರುವಂತಹ ಖಡಕ್ ರೊಟ್ಟಿಯನ್ನು ತೊಗೊಂಡಿದ್ದೀನಿ. ಈ ರೊಟ್ಟಿಯನ್ನು ನಾವು ತಂದೂರಿ ರೋಟಿಯನ್ನಾಗಿ ಯಾವ ರೀತಿ ಪರಿವರ್ತಿಸಬೇಕು ನೋಡ್ಕೊಂಬರೋನು ಬರ್ರಿ. ನೋಡಿರಿ, ನಾನೊಂದು ಚೋಟಾ ತಂದೂರನ್ನ ತೊಗೊಂಡಿದ್ದೀನಿ. ಈ ತಂದೂರಿಂದ ತಂದೂರಿ ರೋಟಿಯನ್ನಾಗಿ ಮಾಡೋಣ. ಈಗ ನೋಡಿರಿ, ನಾನು ಗ್ಯಾಸ್ ಮೇಲೆ ಈ ತಂದೂರನ್ನು ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿದ ನಂತರ ಸ್ವಲ್ಪ ಸಣ್ಣ ಉರಿಯನ್ನು ಇಡೋಣ. ಇಟ್ಟು ಈ ರೀತಿ ಒಲೆಯ ಮೇಲೆ ಆ ರೊಟ್ಟಿಯನ್ನು ಸರಿಸ್ತಾ ಈ ರೀತಿ ಬೆನೆಸ್ತಾ ಹೋಗ್ಬೇಕು ನೋಡ್ರಿ. ಇಲ್ಲಾಂದ್ರೆ ಸ್ವಲ್ಪ ಬಿಟ್ವಂದ್ರೆ ಅದು ಏನಾಗುತ್ತೆ, ಒತ್ತುತ್ತಾ ರೊಟ್ಟಿ. ಹಾಗಾಗಿ ಈಗ ತಿರುಗಿಸ್ತಾ ಈ ರೀತಿ ರೊಟ್ಟಿಯನ್ನು ಬೆನೆಸ್ಬೇಕು ನೋಡ್ರಿ. ನಾವು ಮಾಡಿರುವಂತಹ ರೊಟ್ಟಿಯನ್ನೇ ಈ ರೀತಿ ಮಾಡಿಕೊಂಡು ತಿಂದು ನೋಡ್ರಿ, ಅದರ ರುಚಿ ಗಮ್ಮತ್ತು ಎಷ್ಟಿದೆ ಅಂತ ನೋಡ್ರಿ. ಈ ರೀತಿ ರೊಟ್ಟಿಯನ್ನು ತಿರುಗಿಸ್ತಾ ಬೇಯಿಸ್ಬೇಕಾಗುತ್ತೆ. ಮನೆಯಲ್ಲಿ ಎಳ್ಳು ಅಮಾವಾಸ್ಯೆ ಮುಗಿತ್ರಿ, ನಾವು ಮತ್ತು ಸಂಕ್ರಾಂತಿ ಹಬ್ಬನ ಮುಗೀತು. ಆ ಹಬ್ಬದಲ್ಲಿ ಮಾಡಿರುವಂತಹ ರೊಟ್ಟಿಗಳು ಸಾಕಷ್ಟು ಇರ್ತಾವೆ. ಅದೇ ರೊಟ್ಟಿಯನ್ನು ನೀವು ತಗೊಂಡು ಈ ರೀತಿ ಬೇಯಿಸ್ಬೋದು. ಅಥವಾ ನಾವು ಆಗಿಂದಾಗ ಬಿಸಿ ರೊಟ್ಟಿಯನ್ನೇ ಮಾಡ್ತೀವಿ ಅಂದ್ರೆ ಆ ರೊಟ್ಟಿಯನ್ನು ಸಹಿತ ಮಾಡ್ಕೋಬೋದು. ಈಗ ನೋಡಿರಿ, ನಾನು ಚೋಟಾ ತಂದೂರನ್ನ ತೆಗೆದೆ. ಈಗ ಇನ್ನೊಂದು ರೀತಿಯಲ್ಲಿ ನಾನು ಈ ರೊಟ್ಟಿಯನ್ನು ಬೇಯಿಸ್ತಾ ಇದ್ದೀನಿ ನೋಡ್ರಿ. ಈ ನೋಡ್ರಿ, ಹಾಗೇನು ನಾವು ಈ ರೀತಿ ತಿರುಗಿಸ್ತಾ ಅದನ್ನು ಮೇಲೆ ಕೆಳಗೆ ಬೇಯಿಸ್ತಾ ಹೋಗ್ಬೇಕು ನೋಡ್ರಿ. ಅದಾಗಲೇ ಕೆಂಪು ಬಣ್ಣ ಬರುತ್ತೆ, ಕಂದು ಬಣ್ಣ ಬರುವವರೆಗೂ ಅದನ್ನು ಬೇಯಿಸ್ತಾ ಹೋಗಬೇಕು. ಎಷ್ಟು ಚೆನ್ನಾಗಾಗ್ತಾವೆ ಅಂದರೆ ಹಪ್ಳದಂಗೆ ಆಗ್ತಾವೆ ನೋಡ್ರಿ. ಈ ರೊಟ್ಟಿ ಮಾತ್ರ ಮಸ್ತ್ ಆಗ್ತಾವೆ. ಯಾವುದೇ ಥರದ ಪಲ್ಯ, ಎಲ್ಲ ಆಲ್ ವೆರೈಟೀಸ್ ಪಲ್ಯನೂ ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊಪ್ಪಿನ ಪಲ್ಯ ಆದರೂ ತಿನ್ನಿರಿ, ಕಾಳು ಪಲ್ಯ ಆದರೂ ತಿನ್ನಿರಿ, ಮತ್ತು ತರಕಾರಿ ಆದರೂ ತಿನ್ನಿರಿ, ಯಾವುದೇ ಕಾಜು ಮಸಾಲ ಆದರೂ ತಿನ್ಬೋದು, ಪನ್ನೀರ್ ಪಲ್ಯ, ಯಾವುದೇ ಗ್ರೇವಿ ಜೊತೆಗೂ ಇದು ಕಾಂಬಿನೇಷನ್. ಈ ರೊಟ್ಟಿ ಮಾತ್ರ ಮಸ್ತ್ ಆಗುತ್ತೆ ರೀ. ಪಳ್ಳಾಗಿರುತ್ತೆ ರೊಟ್ಟಿ, ಕ್ರಿಸ್ಪಿ ಆಗಿರುತ್ತೆ. ಅದ್ಭುತ ರುಚಿಯಾಗಿರ್ತಾವೆ ರೊಟ್ಟಿ. ಎಷ್ಟು ಟೇಸ್ಟ್ ಆಗಿರ್ತಾವೆ ಅಂದ್ರೆ ಸಾಕಷ್ಟು ರುಚಿಯಾಗಿರ್ತಾವೆ ರೀ. ನನಗೆ ಹೇಳಕ್ಕೆ ವರ್ಣಿಸಕ್ಕೆ ಶಬ್ದನೇ ಸಾಲದು, ಆ ರೀತಿ ಟೇಸ್ಟ್ ಆಗಿರ್ತಾವೆ ಈ ರೊಟ್ಟಿ. ನೀವು ಒಂದ್ಸಲ ಮನೆಯಲ್ಲಿ ಒಂದೇ ಒಂದು ರೊಟ್ಟಿ ಮಾಡಿ ನೋಡ್ರಿ, ಅಂದರೆ ನಿಮಗೆ ಅದರ ಟೇಸ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಮನೆಯಲ್ಲಿ ಇರ್ತಾವೆ ರೊಟ್ಟಿ, ಬೇಸರಾಗಿರುತ್ತೆ ರೊಟ್ಟಿ ತಿನ್ನೋಕೆ, ಇವನ್ನ ತಿನ್ನಬೇಕು ಅಂತೀರಿ. ಆಗ ನೀವು ಆ ಸಮಯದಲ್ಲಿ ಈ ರೊಟ್ಟಿಯನ್ನು ಈ ರೀತಿ ಮಾಡಿಕೊಂಡು ತಿಂದರೆ ನೀವೇ ಖುಷಿ ಪಡ್ತೀರಿ. ಅಷ್ಟು ಮಸ್ತ್ ಆಗಿರ್ತಾವೆ, ಅಷ್ಟು ಟೇಸ್ಟ್ ಆಗ್ತಾವೆ ರೊಟ್ಟಿ. ಈ ರೀತಿ ರೊಟ್ಟಿಯನ್ನು ನಾವು ಬೇಯಿಸ್ಬೇಕು ನೋಡ್ರಿ. ಈ ರೀತಿ ಕೆಂಪಾಗಿ ರೊಟ್ಟಿಯನ್ನು ಬೇಯಿಸ್ಬೇಕಾಗತ್ತೆ ನೋಡ್ರಿ. ಎಷ್ಟು ಚಂದ ಕಾಣ್ತಾವೆ ನಮ್ಮ ರೊಟ್ಟಿ, ಸಖತ್ತಾಗಿರ್ತಾವೆ, ಟೇಸ್ಟ್ ಆಗಿರುತ್ತೆ ನೋಡ್ರಿ. ಎಲ್ಲ ಥರದ ಪಲ್ಯನೂ ನಾನು, ಒಂದು ಸೊಪ್ಪಿನ ಪಲ್ಯ, ಒಂದು ತರಕಾರಿ, ಬೀಟ್ರೂಟ್ ಪಲ್ಯ ನೋಡ್ರಿ. ಈ ರೀತಿ ಮುರಿದ್ರೂ ಕ್ರಿಸ್ಪಿಯಾಗಿರ್ತಾವೆ, ಕೈ ಸಹಿತ ಚುಚ್ಚಂಗಿಲ್ಲ, ಅಷ್ಟು ಸ್ಮೂತಾಗಿ ಪಳ್ಳಾಗಿರ್ತಾವೆ. 3 ವೆರೈಟೀಸ್ ಪಲ್ಯನ ತೊಗೊಂಡಿದ್ದೀನಿ, ಮತ್ತು ಬಟಾಣಿ ಕಾಳು ಪಲ್ಯನೂ ಸಹಿತ ತೊಗೊಂಡಿದ್ದೀನಿ. ಮೊಸರು ಮತ್ತು ಶೇಂಗಾ ಚಟ್ನಿ, ಯಾವುದೇ ಥರದ ಪಲ್ಯ ಎಲ್ಲೂ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಈ ರೊಟ್ಟಿ. ಈ ರೀತಿ ನೀವು ಒಂದು ಸಲ ಮಾಡಿ ನೋಡಿರಿ, ಆ ನಂತರ ನನಗೆ ಕಮೆಂಟ್ ಮಾಡಿರಿ. ಅಷ್ಟು ಟೇಸ್ಟ್ ಆಗ್ತಾವೆ, ಅಷ್ಟು ಮಸ್ತ್ ಆಗ್ತಾವೆ. ಹಪ್ಪಳ ತಿಂದಂಗೆ ಆಗುತ್ತೆ ರೀ ರೊಟ್ಟಿ ಅಂದ್ರೆ, ಹಪ್ಪಳ ತಿಂದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರ್ತಾವೆ ರೊಟ್ಟಿ ಮಾತ್ರ. ಈ ರೀತಿ ನಾನು ಓನಾಗಿ ಮಾಡಿಕೊಂಡು ಒಂದು ಸಲ ತಿಂದೆ, ಅದನ್ನೇ ಮುಂದುವರಿಸ್ತಾ ಹೊಂಟಿದ್ದೀನಿ. ನಾನು ಆಗಾಗ ಈ ರೀತಿ ರೊಟ್ಟಿ ಬಂದರೆ ನಾನು ಇದೇ ರೀತಿ ಮಾಡಿಕೊಂಡೇ ತಿನ್ನೋದು ರೊಟ್ಟಿನ. ಅಷ್ಟು ಚೆನ್ನಾಗಾಗ್ತಾವೆ, ರುಚಿ ಆಗ್ತಾವೆ ನೋಡಿರಿ. ಎಲ್ಲ ಥರದ ಪಲ್ಯದಲ್ಲೂ ಎಲ್ಲ ಥರದ ಪಲ್ಯನೂ ಇದಕ್ಕೆ ಮ್ಯಾಚ್ ಆಗುತ್ತೆ, ರುಚಿಯಾಗುತ್ತೆ, ಟೇಸ್ಟ್ ಆಗುತ್ತೆ, ಸೂಪರಾಗಿರ್ತಾವೆ ರೊಟ್ಟಿ ಮತ್ತು ಪಲ್ಯ ಎಲ್ಲನೂ. ನೋಡಿರಿ, ಮೊಸರಿನ ಜೊತೆಗೆ ಆದರೂ ತಿನ್ನಿರಿ. ಶೇಂಗಾ ಚಟ್ನಿ ಮೊಸರಿನ ಜೊತೆಗೆ ಅಂತೂ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ನಮ್ಮ ರೋಟಿ, ತಂದೂರಿ ರೋಟಿ ನೋಡಿರಿ. ಜೋಳದ ತಂದೂರಿ ರೋಟಿ
ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ ರೀ.